ಹಾಯ್ ವೆಲ್ಕಮ್ ಟು ಕ್ಯಾಡ್ನೆಸ್ಟ್. ಐ ಆಮ್ ಸುರೇಶ್. ಸೊ ಲಾಸ್ಟ್ 2 ವೀಡಿಯೋಸಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಓವರ್ಲ್ಯಾಪಿಂಗ್ ಮಾಡೋದು ಹೇಗೆ ಅಥವಾ ಚಾರ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದೆ. ಸೊ ಇವಾಗಿನ ವಿಡಿಯೋದಲ್ಲಿ ಡೈನಾಮಿಕ್ ಚಾರ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಪ್ರಾಡಕ್ಟ್ ಆ್ಯಂಡ್ ಸೇಲ್ಸ್ ಅಂತ ಇದೆ. ನಂಬರ್ ಆಫ್ ಎಷ್ಟು ಯಾವ ನಂಬರಿಂದ ಯಾವ ನಂಬರ್ವರೆಗೂ ಸೇಲ್ಸ್ ಆಗಿರುತ್ತೆ ಅದ್ರ ಮೇಲೆ ನಾನು ಒಂದು ಚಾರ್ಟ್ ಕ್ರಿಯೇಟ್ ಮಾಡಬೇಕು ಅಂದಾಗ ಸೊ ಈ ಡೇಟಾ ಏನಿರುತ್ತೆ ಡೇಟಾದ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇನ್ಸೆಟ್ ಮೆನು ಆಪ್ಷನ್ ಬನ್ನಿ. ಇನ್ಸೆಟ್ ಮೆನು ಆಪ್ಷನಲ್ಲಿ ಏನಿರುತ್ತೆ ಅಂತ ಅಂದರೆ ನಿಮಗೆ ಚಾರ್ಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಲೈನ್ ಚಾರ್ಟ್, ಪೈ ಚಾರ್ಟ್, ಬಾರ್ ಚಾರ್ಟ್ ಆ ಥರ ಚಾರ್ಟ್ ಇರುತ್ತೆ. ಸೊ ಆ ಚಾರ್ಟ್ ಹತ್ರ ಬಂದರೆ ಸೊ ನಿಮಗೆ 2D ಚಾರ್ಟ್ ಬೇಕಾ ಈ ಥರ ತೊಗೋಬೋದು, 3D ಚಾರ್ಟ್ ಥರ ಬೇಕಾ ನಿಮಗೆ 2D ಬಾರ್ ಚಾರ್ಟ್, 3D ಬಾರ್ ಚಾರ್ಟ್ ಈ ಥರ ತೊಗೋಬೋದು. ಸೊ ಅದು ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಚಾರ್ಟ್ ಥರ ಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಮೋರ್ ಕಾಲಮ್ ಚಾರ್ಟ್. ಸೊ ಅದರಲ್ಲಿ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಫ್ ಚಾರ್ಟ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ನಾರ್ಮಲ್ ಚಾರ್ಟ್ ಹಾಕ್ಬಿಟ್ಟು ಆಮೇಲೆ ಇನ್ಸ್ಟಾಗ್ರಾಮ್ ಕನ್ವರ್ಟ್ ಮಾಡ್ತೀನಿ ಅಂತಂದರೆ ನಾನು ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಹೇಗೆ ಅಂತ ತಗೊಂಡಿದ್ದೀನಿ. ಅದೇ ಥರ ನೀವು ಇಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದು ನಾನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಚಾರ್ಟ್ ಹೋಗ್ತೀನಿ ಅಂದರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಚಾರ್ಟ್ ಓಕೆ ಕೊಡಿ. ಸೊ ನಿಮ್ಗೆ ಏನಾಗುತ್ತೆ ಚಾರ್ಟ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಚಾರ್ಟ್ ಅಪ್ಲೈ ಮಾಡಿದಾಗ ನಮಗೆ 30 ನಂಬರಿಂದ 102 ನಂಬರ್ವರೆಗೂ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ತೋರಿಸ್ತಾ ಇರುತ್ತೆ. ಈಗ ಸೇಲ್ಸ್ ಪಾಯಿಂಟ್ 1 ವ್ಯಾಲ್ಯೂ 15 ಇದೆ ಅಂತ ಹೇಳುತ್ತೆ. ನಂಬರ್ 30ಇಂದ ನಿಮರಿಕ್ ನಂಬರ್ ಇಲ್ಲಿ ಸೇಲ್ಸಲ್ಲೇ 30, 50, 120 ಅಂತ ಹಾಕಿರೋದ್ರಲ್ಲಿ ಸೊ 30ಇಂದ 102ವರೆಗೂ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ತಾ ಇದೆ 15. ಹಾಗೆ ನಿಮಗೆ 102 ಇಂದ 174ವರೆಗೂ 4 ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದೆ. 174ಇಂದ 246ವರೆಗೂ ನಿಮ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ 246ಇಂದ 318 ಸೊ ನಿಮ್ಗೆ ವ್ಯಾಲ್ಯೂ 0.4 ಇದೆ ಅಂತ ಹೇಳುತ್ತೆ. ಸೊ ಇಲ್ಲಿ ಆ ಥರ ನಮಗೆ ವ್ಯಾಲ್ಯೂ ಇದ್ದಾಗ ನನಗೆ ಇದನ್ನೇನಾದ್ರು ಇನ್ಕ್ರೀಸ್ ಮಾಡಬೇಕು, ವಿಡ್ತ್ ಇನ್ಕ್ರೀಸ್ ಡಿಕ್ರೀಸ್ ಆ ಥರ ಮಾಡ್ಕೋಬೇಕು ಅಂದಾಗ ಸೊ ಏನು ಮಾಡ್ತೀನಿ ನಾನು ಅದ್ರ ಮೇಲೆ ರೈಟ್ ಕ್ಲಿಕ್ಸ್ ಕೊಟ್ಟರೆ ಸೊ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಸೊ ಅದರಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ಸಲ್ಲಿ ಸೀರೀಸ್ ಆಪ್ಷನ್ ಅಂತ ಇರುತ್ತೆ. ಅದರಲ್ಲಿ ಹಾರಿಜಾಂಟಲ್ ಕ್ಯಾಟಗರಿ ಆಕ್ಸಿಸ್ ಆ ಥರ ಚಾರ್ಟ್ ಟೈಟಲ್ಸ್ ಈ ಥರ ಎಲ್ಲ ಇರುತ್ತೆ. ನೀವು ಹಾರಿಜಾಂಟಲ್ ಕ್ಯಾಟಗರಿ ಆಕ್ಸಿಸನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ನಂಬರ್ಸ್ ಆಫ್ ಬಿನ್ಸ್ ಎಷ್ಟು ಬಿನ್ಸ್ ಬೇಕು. ಈಗ ಅಲ್ಲಿ 4 ಬಿನ್ಸ್ ನೋಡಿ ನಿಮ್ಗೆ ಅಪ್ಲೈ ಆಗಿದೆ. ಸೊ ಅಕಸ್ಮಾತ್ ಇನ್ನು ಇನ್ಕ್ರೀಸ್ ಮಾಡ್ತೀನಿ ಅಂದರೆ ಡಿಕ್ರೀಸ್ ಆ ಥರ ಮಾಡ್ತೀನಿ ಅಂದರೆ ಈಗ ನಾವು 7 ಬೀನ್ಸ್ ಬೇಕು ಅಂದರೆ ಆ ಥರನೂ ತೊಗೋಬೋದು. 7 ಬಿನ್ಸ್ ತಗೊಂಡು ಎಂಟರ್ ಕೊಟ್ಟರೆ ನಂಬರ್ ಆಫ್ ಬೀನ್ಸ್ ಅನ್ನೋದ್ರಲ್ಲಿ ಈಗ ಒಂದು 7 ನಂಬರ್ಸ್ ಅಂತ ತಗೊಂಡು ಎಂಟರ್ ಕೊಟ್ಟರೆ 7 ಬೀನ್ಸ್ ಅಪ್ಲೈ ಆಗುತ್ತೆ. 1, 2, 3, 4, 5 ಅಂದರೆ ಅವಾಗ ನಿಮ್ಗೆ ಏನಾಗುತ್ತೆ 30 ನಂಬರ್ಸಿಂದ ನಿಮ್ಗೆ ಇದಾಗುತ್ತೆ. ಸ್ವಲ್ಪ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತೀನಿ ಚಾರ್ಟ್ನ ನೋಡ್ಬೋದು. ಈಗ ನಿಮ್ಗೆ ಇಲ್ಲಿಂದ 30ಇಂದ 61%ವರೆಗೂ 61 ನಂಬರ್ ಪಾಯಿಂಟ್ ಅನ್ನೋದವರೆಗೂ ನಿಮ್ಗೆ ಎಷ್ಟು ವ್ಯಾಲ್ಯೂ ಇದೆ 11 ಇದೆ ಅಂತ ಹೇಳುತ್ತೆ. 61ಇಂದ ಹಾಗೆ ನಿಮಗೆ ಚಾರ್ಟ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಂಬರ್ ಆಫ್ ಇನ್ಕ್ರೀಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದೆಲ್ಲ ಶೋ ಆಗ್ತಾ ಹೋಗುತ್ತೆ ವಿಡ್ತು ಮತ್ತು ಹೈಟಲ್ಲಿ. 61ಇಂದ 92 ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡ್ಬೋದು. ಮತ್ತು 92 ನಂಬರ್ಸಿಂದ 124 ಇನ್ ಬಿಟ್ವೀನ್ ನಂಬರ್ಸ್ ಏನಿದೆ ಅನ್ನೋದು ನೋಡ್ಬೋದು. ಆ ಥರ ನಿಮ್ಗೆ ಯಾವ ಥರ ಚಾರ್ಟ್ ಬೇಕಾಗುತ್ತೆ ಆ ಥರ ಚಾರ್ಟ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ವಿಡ್ತ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೇಕಾದ್ರೆ ಬಿನ್ ವಿಡ್ತ್ ಅಂತ ಸೆಲೆಕ್ಟ್ ಮಾಡಿದಾಗ 31%ಅಲ್ಲಿದೆ. ಸೊ ಯು ಕ್ಯಾನ್ ಚೇಂಜ್ ಅಪ್ ಮಾಡೋದಾದ್ರೆ ನೀವು ನಂಬರ್ಸ್ ಇನ್ಕ್ರೀಸ್ ಮಾಡ್ಬೋದು. ನಿಮ್ಗೆ ಏನು ನಂಬರ್ಸ್ ಏನು 20 ಬೇಕಾ ಅಥವಾ 4 ವಿಡ್ತಲ್ಲಿ ಬೇಕಾ ಅಂದರೆ 4 ತೊಗೋಬೋದು. ಸೊ ನೋಡಿ ಆ ಥರ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳೋದು. ಸೊ ಆ ಥರ ನಮ್ಗೆ ಏನು ವಿಡ್ತು ಏನು 50 ವಿಡ್ತ್ ಆ ಥರ 40% ಆ ಥರ ನಿಮ್ಮ ತಗೊಂಡ್ರೆ ಬಿನ್ ವಿಡ್ತ್ ತೊಗೋಬೋದು. ನಂಬರ್ ಆಫ್ ವ್ಯಾಲ್ಯೂ ಎಷ್ಟು ಬೇಕಾಗುತ್ತೆ ಅಂತ. ಓವರ್ಫ್ಲೋ ಬಿನ್ ಬೇಕಂದರೆ ನಂಬರ್ ಆಫ್ ಇನ್ಕ್ರೀಸ್ ಎಷ್ಟು ಬೇಕಾಗುತ್ತೆ ಅಂತ ತೊಗೋಬೋದು 100. ಸೊ ಆ ಥರ ಓವರ್ಫ್ಲೋ ಆಗಿರ್ಬೋದು. ನೀವು ಯಾವುದಾದ್ರು ಬೇಕೋ ಅಂಡರ್ಫ್ಲೋ ಬಿನ್, ಓವರ್ಫ್ಲೋ ಬಿನ್, ನಂಬರ್ ಆಫ್ ಬಿನ್ಸ್ ವೆಯ್ಟ್, ಆಟೋಮೆಟಿಕ್ ವಿಡ್ತ್ ಅಥವಾ ಬೈ ಕ್ಯಾಟಗರಿ ವೈಸ್ ಆ ಥರ ಇನ್ನು ಬೇಕು ಚಾರ್ಟ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಅದೇ ಆಪ್ಷನ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ರೈಟ್ ಕ್ಲಿಕ್ ಕೊಟ್ಟಾಗ ನಿಮಗೆ ಅದರಲ್ಲಿ ನೀವು ತಗೊಂಡ್ರೆ ಆಕ್ಸೆಸ್ ವೈಸ್ ನೀವು ತಗೊಂಡು ಚೇಂಜ್ ಮಾಡ್ಕೋಬೋದು. ಸೊ ಈ ಥರ ನಿಮಗೆ ಒಂದು ಡೈನಾಮಿಕ್ ಚಾರ್ಟ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೊಸ ಥರದ ವಿಡಿಯೋಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.